ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಯಾವ ರೀತಿಯ ಸ್ಥಳಗಳಿವೆ ಅಂದ್ರೆ ನೀವು ಯಾವತ್ತಾದ್ರೂ ಚರಂಡಿ ನೀರಿನ ಮೇಲೆ ಮನೆಗಳನ್ನು ನಿರ್ಮಿಸಿಕೊಂಡವರನ್ನ ನೋಡಿದ್ದೀರಾ? ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಆ ಚರಂಡಿ ನೀರಿನಲ್ಲಿ ಬೋಟ್ ಮೂಲಕ ಪ್ರಯಾಣಿಸ್ತಾ ಹೋಗ್ತಾರೆ. ಒಂದು ವೇಳೆ ನೀವು ಪ್ರತಿದಿನ ನಿಮ್ಮ ಮನೆಗೆ ಹೋಗೋದಕ್ಕೆ ಸಾವಿನ ಅಂಚಿನಿಂದ ಹೋದ್ರೆ ಹೇಗಿರುತ್ತೆ? ಈ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿರುವ ಅತ್ಯಂತ ಭಯಂಕರವಾದ ಸ್ಥಳಗಳ ಬಗ್ಗೆ ಮತ್ತು ಮನೆಗಳ ಬಗ್ಗೆ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಸಾಮಾನ್ಯವಾಗಿ ನಾವೆಲ್ಲರೂ ಆಲ್ಮೋಸ್ಟ್ ಎಲ್ಲಾ ಕಾರುಗಳನ್ನ ಮನೆ ಹೊರಗೆ ಪಾರ್ಕ್ ಮಾಡ್ಕೊಳ್ತೀವಿ. ಆದ್ರೆ ಈ ಮನೆಯಲ್ಲಿರುವ ವ್ಯಕ್ತಿ ಕಾರ್ನ ಪಾರ್ಕ್ ಮಾಡ್ಲಿಕ್ಕೆ ಎಂತಹ ಜೀನಿಯಸ್ ಐಡಿಯಾವನ್ನ ಮಾಡಿದಾನೆ ನೀವೇ ನೋಡಿ. ಇದನ್ನ ನೋಡಿದ್ರೆ ಶಾಕ್ ಆಗ್ಲೇಬೇಕು. ಆ ವ್ಯಕ್ತಿ ಮನೆ ಮೆಟ್ಟಿಲುಗಳ ಕೆಳಗಿನ ಖಾಲಿ ಸ್ಥಳವನ್ನ ಅದ್ಭುತವಾದ ಕಾರ್ ಪಾರ್ಕಿಂಗ್ ಸ್ಥಳವಾಗಿ ಬದಲಾಯಿಸಿದ್ದಾನೆ. ಗ್ರೇಟ್ ಐಡಿಯಾ ಅಲ್ವಾ? ಕೊಂಡೋವನ್ ವಿಲೇಜ್. ಫ್ರೆಂಡ್ಸ್, ನೀವು ಸಣ್ಣವರಿದ್ದಾಗಿನಿಂದ ಶತಮಾನಗಳ ಹಿಂದೆ ಜನರು ಗುಹೆಗಳಲ್ಲಿ ಜೀವಿಸ್ತಾ ಇದ್ರು ಎಂದು ಕೇಳಿರ್ತೀರ. ಸ್ಟೋನ್ ಏಜ್ ಸಮಯದಲ್ಲಿ ಇದು ಸಾಮಾನ್ಯ ವಿಷಯನೇ. ಆದ್ರೆ ಪ್ರಪಂಚದಲ್ಲಿ ಇವಾಗ್ಲೂ ಒಂದು ಸ್ಥಳದಲ್ಲಿ ಜನರು ಪರ್ವತಗಳ ಒಳಗೆ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಾ? ಇದೇ ಆ ವಿಲೇಜ್. ಇದು ಇರಾನ್ ನಲ್ಲಿದೆ. ಕೊಂಡೋವನ್ ವಿಲೇಜ್ ಜನರು ಪರ್ವತಗಳನ್ನ ಬಗೆದು ಅದರಲ್ಲಿ ತಮ್ಮ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಈ ಊರಿಗೆ ಬಂದ್ರೆ ಪೂರ್ವ ಕಾಲಕ್ಕೆ ಬಂದಂತೆ ಎನಿಸುತ್ತೆ. ಇರಾನ್ನ ಈ ವಿಲೇಜ್ ನಲ್ಲಿ 5,000ಕ್ಕೂ ಹೆಚ್ಚು ಜನ ಜೀವಿಸ್ತಾ ಇದ್ದಾರೆ. ಇವರು ಮಾಡರ್ನ್ ಪ್ರಪಂಚಕ್ಕೆ ವಿಭಿನ್ನವಾಗಿದ್ದಾರೆ. ಇವರಿಗೆ ಆ ಪರ್ವತವೇ ಮನೆ. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಪರ್ವತದ ಮೇಲೆ ಆಕ್ಟಿವ್ ವೋಲ್ಕ್ಯಾನೋಸ್ ಕೂಡ ಇದಾವೆ. ಆದ್ರೂ ಸಹ ಅಲ್ಲಿರುವ ಜನರು ಆ ಮನೆಗಳನ್ನ ಬಿಟ್ಟು ಹೋಗೋದಿಲ್ಲ. ಈ ಪ್ಲೇಸ್ ನಿಜವಾಗ್ಲೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ನೀವು ಇಲ್ಲಿ ನೋಡ್ತಾ ಇರುವ ಮನೆ ನೋಡುವುದಕ್ಕೆ ತುಂಬಾ ಬಡವರು ಇರ್ತಾರೆ ಅನಿಸುತ್ತೆ ಅಲ್ವಾ? ಆದ್ರೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಎನ್ನುವ ಲೈನ್ ನ ಕೇಳಿರ್ತೀರ. ಈ ಮನೆಯೊಳಗೆ ಬಂದು ನೋಡಿದ್ರೆ ಆಗ ನಿಮಗೆ ಅತ್ಯಂತ ಲಕ್ಸುರಿ ಅಪಾರ್ಟ್ಮೆಂಟ್ ನಲ್ಲಿ ಬರೋ ತರ ಫೀಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ಅಡ್ವಾನ್ಸ್ಡ್ ಲ್ಯಾಪ್ಟಾಪ್ಸ್ ನ, ಗೇಮಿಂಗ್ ಸೆಟಪ್ಸ್ ನ ಮತ್ತು ಲೈಟಿಂಗ್ ಸೆಟಪ್ಸ್ ಮತ್ತು ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ನ ನೋಡಬಹುದು. ಇಷ್ಟು ಅದ್ಭುತವಾದ ಮೈಂಡ್ ಬ್ಲೋಯಿಂಗ್ ಪ್ಲೇಸ್ ಮತ್ಯಾವುದು ಇರೋದಿಲ್ಲ ಅನಿಸುತ್ತೆ. ಮಕೋಕೋ. ಈ ಪ್ರಪಂಚದಲ್ಲಿ ಯಾವ ರೀತಿಯ ಸ್ಥಳವಿದೆ ಅಂದ್ರೆ ಅಲ್ಲಿನ ಪ್ರಜೆಗಳು ಚರಂಡಿ ನೀರಿನ ಮೇಲೆ ಇರ್ತಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ? ನೀವಿಲ್ಲಿ ನೋಡ್ತಾ ಇರುವ ಸ್ಥಳ ನೈಜೀರಿಯಾದಲ್ಲಿ ಇದೆ. ಇದು ಒಂದು ಗ್ರಾಮ. ಈ ಗ್ರಾಮದ ಹೆಸರು ಮಕೋಕೋ. ಆದ್ರೆ ಇದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಜೀವಿಸ್ತಾ ಇದ್ದಾರೆ. ಸಿಟಿನಲ್ಲಿರುವ ಪ್ರತಿ ಚರಂಡಿಯ ನೀರು, ಕಸ ಪ್ರತಿಯೊಂದು ಈ ಪ್ಲೇಸ್ಗೆ ಬಂದು ಸೇರುತ್ತೆ. ಈ ಗ್ರಾಮದಲ್ಲಿ ಯಾವುದೇ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಅವರು ಇದೇ ನೀರಿನಲ್ಲಿ ತಮ್ಮ ಹಡಗುಗಳಿಂದ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಈ ವಿಡಿಯೋದಲ್ಲಿ ನೀವೇ ನೋಡಬಹುದು ಆ ನೀರು ಎಷ್ಟು ಗಲೀಜಾಗಿದೆ ಎಂದು. ನೋಡೋದಕ್ಕೆ ವಾಂತಿ ಬರೋ ತರ ಇದ್ರೂ ಕೂಡ ಇವರೆಲ್ಲ ಹೇಗೆ ಜೀವನ ಮಾಡ್ತಾರೋ. ಮತ್ತೆ ಇಲ್ಲಿರುವ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಬೋಟ್ ಇರುತ್ತೆ. ಬೋಟ್ ಇಲ್ಲದೆ ಎಲ್ಲಿಗೂ ಹೋಗೋದಕ್ಕೆ ಆಗುದಿಲ್ಲ. ಏಕೆಂದ್ರೆ ಅಷ್ಟು ಪ್ರಮಾಣದಷ್ಟು ನೀರು ಇಲ್ಲಿರುತ್ತೆ. ಈ ದುರ್ವಾಸನೆ ಬರುವ ನೀರಿನಲ್ಲೇ ಜೀವನ ಮಾಡ್ತಾರೆ. ಅಲ್ಲೇ ಮಲ್ಕೊಳ್ತಾರೆ, ಊಟ ಮಾಡ್ತಾರೆ, ಜೀವನ ಮಾಡ್ತಾರೆ. ಹಾಗೆ ಅವರ ಮಲಮೂತ್ರ ವಿಸರ್ಜನೆ ಕೂಡ ಇದೇ ನೀರಿನಲ್ಲಿ ಮಾಡ್ತಾರೆ. ಅವರ ಮನೆ ನೀರು ಸಹ ಇದೇ ನೀರಿನಲ್ಲಿ ಬೆರೆಯುತ್ತೆ. ಇದರಷ್ಟು ಗಲೀಜಾದ ಸ್ಥಳ ಮತ್ತೆಲ್ಲೂ ಇರೋದಿಲ್ಲ ಎನಿಸುತ್ತೆ. ನೀವಿಲ್ಲಿ ನೋಡ್ತಾ ಇರುವ ರೂಮ್ ನ ಮೊದಲ ಸಲ ನೋಡಿದಾಗ ಸಿಂಪಲ್ ರೂಮ್ ತರ ಎನಿಸುತ್ತೆ. ಆದ್ರೆ ಯಾವಾಗ ಇದನ್ನ ನೈಟ್ ಸಮಯದಲ್ಲಿ ಲೈಟ್ಸ್ ಆನ್ ಮಾಡಿದ್ರೆ ಆಗ ಈ ರೂಮ್ ನ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೂಮ್ ಒಬ್ಬ ಗೇಮರ್ದು. ಈ ರೂಮ್ ಗೇಮಿಂಗ್ ಗೋಸ್ಕರ ಡಿಸೈನ್ ಮಾಡಿದ್ದಾರೆ. ಈ ರೂಮ್ ನ ಇನ್ನಿಷ್ಟು ಕೂಲ್ ಆಗಿರಿಸೋದಕ್ಕೆ ಈ ಫ್ಲೋರ್ ನ ಕ್ಲೌಡ್ಸ್ ತರ ಬದಲಾಯಿಸಿದ್ದಾರೆ. ಅದೇ ಈ ರೂಮ್ ಗೆ ಅಷ್ಟು ಬ್ಯೂಟಿನ ಆಡ್ ಮಾಡಿದ್ದು. ಅಷ್ಟೇ ಅಲ್ಲ, ಈ ರೂಮ್ ನ ಇಂಟೀರಿಯರ್ ಸಹ ತುಂಬಾ ಸಖತ್ತಾಗಿದೆ. ಫವೆಲಾ. ನೀವಿಲ್ಲಿ ನೋಡ್ತಾ ಇರುವ ವಿಚಿತ್ರವಾದ ಮನೆಗಳ ನಿರ್ಮಾಣ ಬ್ರೆಜಿಲ್ನ ರಿಯೋ ಡಿ ಜೆನೆರೋನಲ್ಲಿದೆ. ಈ ಮನೆಗಳನ್ನ ಫೆವೆಲಾ ಅಂತ ಕರೀತಾರೆ. ಈ ಮನೆಗಳು ನೋಡೋದಕ್ಕೆ ಎಷ್ಟು ವಿಚಿತ್ರವಾಗಿ ಭಯಂಕರವಾಗಿ ಕಾಣಿಸುತ್ತೆ, ಅಷ್ಟೇ ಅಪಾಯಕಾರಿ ಸಹ. ಈ ಏರಿಯಾ ಒಂದು ಸ್ಲಮ್ ಏರಿಯಾ. ಇವರು ಸಿಟಿ ಔಟ್ ಸೈಡ್ ಭೂಮಿಯನ್ನ ಕಬ್ಜಾ ಮಾಡಿಕೊಂಡು ಸಣ್ಣ ಸಣ್ಣ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಈ ಸಿಟಿಯಲ್ಲಿ ತುಂಬಾ ಜನ ಬಡವರೇ ಇರ್ತಾರೆ. ನೋಡೋದಕ್ಕೆ ಈ ಸ್ಥಳ ತುಂಬಾ ಸಣ್ಣದಾಗಿ ಕಾಣಬಹುದು. ಆದ್ರೆ ಈ ಸ್ಥಳದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಜನ ಜೀವಿಸ್ತಾ ಇದ್ದಾರೆ. ಯಾವ ಮನೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಗೊತ್ತಾಗುದಿಲ್ಲ. ಬ್ರೆಜಿಲ್ನ ತುಂಬಾ ಜನ ಬಡವರು ಇದೇ ಸ್ಲಮ್ ನಲ್ಲಿ ಜೀವಿಸ್ತಾರೆ. ಇಷ್ಟು ಸಣ್ಣ ಸ್ಥಳದಲ್ಲಿ ಅಷ್ಟು ಜನ ಇರೋದ್ರಿಂದ ಅತ್ಯಂತ ಬೇಗವಾಗಿ ರೋಗಗಳಿಗೆ ತುತ್ತಾಗ್ತಾರೆ. ಇಲ್ಲಿ ಹಾಸ್ಪಿಟಲ್ಸ್ ಕೂಡ ಇರೋದಿಲ್ಲ. ಇಲ್ಲಿರುವ ತುಂಬಾ ಮನೆಗಳಲ್ಲಿ ಕರೆಂಟ್ ಮತ್ತು ನೀರಿನ ಸೌಕರ್ಯ ಸಹ ಇಲ್ಲ. ನಿಜವಾಗ್ಲೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ವೆಹಿಕಲ್ಸ್ ನ ಇಡೋ ಗರಾಜ್ ಮನೆ ಕೆಳಗೆ ಅಥವಾ ಬಾಜು ನಿರ್ಮಿಸಿಕೊಳ್ತಾರೆ. ಆದ್ರೆ ನೀವಿಲ್ಲಿ ನೋಡ್ತಾ ಇರುವ ಅದ್ಭುತವಾದ ಗರಾಜ್ ನ ಇದು ಪ್ರಪಂಚದಲ್ಲೇ ಅತ್ಯಂತ ವಿಚಿತ್ರವಾದ ಗರಾಜ್. ಇದನ್ನ ಮನೆ ಕೆಳಗಿನ ಪೋರ್ಷನ್ ಅಲ್ಲೇ ನಿರ್ಮಿಸಿದ್ದಾರೆ. ಆದ್ರೆ ಅದನ್ನ ಓಪನ್ ಮತ್ತು ಕ್ಲೋಸ್ ಮಾಡೋ ಡೋರ್ ತುಂಬಾ ವಿಚಿತ್ರವಾಗಿದೆ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಮನೆ ಪೂರ್ತಿ ಪೋರ್ಷನ್ ಓಪನ್ ಮತ್ತು ಕ್ಲೋಸ್ ಆಗುತ್ತೆ. ಅದ್ಭುತವಾಗಿದೆ ಅಲ್ವಾ?
ಅಟುಲೀರ್ ವಿಲೇಜ್. ನಾವು ಹಳ್ಳಿಗಳನ್ನ ನೋಡಿದಾಗ ಹಚ್ಚ ಹಸಿರು ಶುದ್ಧವಾದ ಗಾಳಿ ನೆನಪಿಗೆ ಬರುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಭಯಂಕರವಾದ ಹಳ್ಳಿಯನ್ನ ನೋಡಿದ್ದೀರಾ? ನೀವಿಲ್ಲಿ ನೋಡ್ತಾ ಇರುವ ಈ ಹಳ್ಳಿಯ ಹೆಸರು ಅಟುಲೀರ್ ವಿಲೇಜ್. ಇದು ಚೈನಾದ ಜೋಜುನಲ್ಲಿ ಇದೆ. ಈ ಗ್ರಾಮಕ್ಕೆ ಸಂಬಂಧಿಸಿದ ಅತ್ಯಂತ ಭಯಂಕರವಾದ ವಿಷಯ ಏನು ಅಂದ್ರೆ ಇದು ಒಂದು ಪರ್ವತದ ಮೇಲೆ ಇದೆ. ಕಳೆದ 200 ವರ್ಷಗಳಿಂದ ಚೀನಾದ ಪ್ರಜೆಗಳು ಇಲ್ಲೇ ಜೀವಿಸ್ತಾ ಇದ್ದಾರೆ. ಈ ಗ್ರಾಮಕ್ಕೆ ಹೋಗೋದಕ್ಕೆ ಒಂದೇ ಒಂದು ದಾರಿ ಇದೆ. ಅದೇ ಈ ಸ್ಟೀಲ್ ಪೈಪ್ ಮೂಲಕ ತಯಾರಿಸಿದ ಅತ್ಯಂತ ಅಪಾಯಕಾರಿ ಮೆಟ್ಟಿಲುಗಳು. ಈ ಗ್ರಾಮ ಭೂಮಿಯಿಂದ 2624 ಅಡಿ ಎತ್ತರದಲ್ಲಿ ಇದೆ. ಅಲ್ಲಿರುವ ಜನರು ಈ ಅಪಾಯಕಾರಿ ಮೆಟ್ಟಿಲು ಹತ್ತಿ ಅವರ ಮನೆಗೆ ಹೋಗ್ತಾರೆ. ನೀವು ಈ ದಾರಿಯನ್ನ ನೋಡಿದ್ರೆ ಮೇಲೆ ಹತ್ತುವುದು ಎಷ್ಟು ಡೇಂಜರಸ್ ನೀವೇ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ 2016ಕ್ಕೂ ಮುಂಚೆ ಈ ಪರ್ವತವನ್ನ ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ಕಟ್ಟಿಗೆಯ ಮೆಟ್ಟಿಲುಗಳನ್ನ ಬಳಸ್ತಾ ಇದ್ರು. ನಂತರ ಚೈನಾ ಗವರ್ಮೆಂಟ್ ಸ್ಟೀಲ್ ಮೆಟ್ಟಿಲುಗಳನ್ನ ಹಾಕಿದೆ. ತುಂಬಾ ಡೇಂಜರಸ್ ಕಂಡೀಷನ್ಸ್ ನಲ್ಲಿ ಬದುಕ್ತಾ ಇದ್ದಾರೆ ಅಲ್ವಾ? ಸಾಮಾನ್ಯವಾಗಿ ಮನೆಗಳನ್ನ ಭೂಮಿ ಮೇಲೆ ನಿರ್ಮಿಸ್ತಾರೆ ಎಂದು ನಿಮ್ಮೆಲ್ರಿಗೂ ಗೊತ್ತು. ಒಂದು ವೇಳೆ ಮನೆಯನ್ನ ಸಮುದ್ರದಲ್ಲಿ ಕಟ್ಟಿದ್ರೆ ಹೇಗಿರುತ್ತೆ? ಕೇಳೋದಕ್ಕೆ ಸ್ವಲ್ಪ ಹುಚ್ಚುತನ ಎನಿಸಿದ್ರು ನೀವಿಲ್ಲಿ ನೋಡ್ತಾ ಇರುವ ಮನೆಯನ್ನ ಸಮುದ್ರದ ಮೇಲೆ ಇದೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಸಾಮಾನ್ಯವಾಗಿ ತಮ್ಮ ಮನೆಗಳ ಡೋರ್ಸ್ನ ಆಲ್ಮೋಸ್ಟ್ ಮೀಡಿಯಂ ಸೈಜ್ನಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಅದು ತುಂಬಾ ದೊಡ್ಡದಾಗಿಯೂ ಇರೋದಿಲ್ಲ, ಈ ಕಡೆ ತುಂಬಾ ಸಣ್ಣದಾಗಿಯೂ ಇರೋದಿಲ್ಲ. ಆದ್ರೆ ಈ ವ್ಯಕ್ತಿ ಎಲ್ಲಾ ಲಿಮಿಟ್ಸ್ನ ಕ್ರಾಸ್ ಮಾಡಿ ತನ್ನ ಮನೆಗೆ ಎಷ್ಟು ದೊಡ್ಡ ಡೋರ್ನ ಇಟ್ಟಿದ್ದಾನೆ ನೀವೇ ನೋಡಿ. ಈ ಡೋರ್ ಮೂಲಕ ಒಂದು ಶಿಪ್ ಸಹ ಹೋಗಬಲ್ಲದು. ಈ ವಿಡಿಯೋದಲ್ಲಿ ಈ ಡೋರ್ ಎಷ್ಟು ದೊಡ್ಡದಾಗಿದೆ ನೀವೇ ನೋಡ್ಬೋದು. ಆಲ್ಮೋಸ್ಟ್ ಅದು ಸ್ಲ್ಯಾಬ್ಗೆ ಟಚ್ ಆಗ್ತಾ ಇದೆ. ಲಾರುಂಘರ್ ಬುದ್ಧಿಸ್ಟ್ ಅಕಾಡೆಮಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವ ಸ್ಥಳ ಮೊದಲ ಸಲ ನೋಡಿದಾಗ ಇದೇನು AI ಕ್ರಿಯೇಟ್ ಮಾಡಿರುವ ಪಿಕ್ಚರ್ ಎನಿಸುತ್ತೆ. ಆದ್ರೆ ಇದೊಂದು ರಿಯಲ್ ಪ್ಲೇಸ್. ಈ ಸ್ಥಳ ಚೈನಾದಲ್ಲಿದೆ. ಇಲ್ಲಿ ಮಾಂಗ್ಸ್ ಆಗ್ಲಿಕ್ಕೆ ಟ್ರೈನಿಂಗ್ ನೀಡ್ತಾರೆ. ಇಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಾಂಗ್ಸ್ ಅಕಾಡೆಮೀಸ್ ಇದಾವೆ. ಈ ಏರಿಯಾದಲ್ಲಿ ಸ್ಟೂಡೆಂಟ್ಸ್ ಇರೋದಕ್ಕೆ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿದ್ದಾರೆ. ಇವುಗಳನ್ನ ಪರ್ವತದ ಮೇಲೆ ನಿರ್ಮಿಸಿರುವುದೇ ಅದರ ವಿಶೇಷತೆ. ಈ ಸ್ಥಳದಲ್ಲಿ 10,000ಕ್ಕೂ ಹೆಚ್ಚು ಸಣ್ಣ ಸಣ್ಣ ಮನೆಗಳಿವೆ. ಅಲ್ಲಿ ಮಾಂಗ್ಸ್ ದಿನವಿಡೀ ಟ್ರೈನಿಂಗ್ ತೆಗೆದುಕೊಳ್ತಾರೆ. ಇಲ್ಲಿರುವ ಆಲ್ಮೋಸ್ಟ್ ಎಲ್ಲರೂ ಮಾಂಗ್ಸೇ. ಪ್ರಪಂಚದಲ್ಲಿರುವ ತುಂಬಾ ಜನರು ಈ ಸ್ಥಳಕ್ಕೆ ಮೆಡಿಟೇಷನ್ ಮಾಡೋದಕ್ಕೆ ಬರ್ತಾರೆ. ಇದು ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ ಅಲ್ವಾ? ನೀವಿಲ್ಲಿ ಅಬ್ಯಾಂಡೆಡ್ ಏರೋಪ್ಲೇನ್ ನೋಡ್ತಾ ಇದ್ದೀರಾ. ಮೊದಲ ಸಲ ಇದನ್ನ ನೋಡಿದಾಗ ಈ ಪ್ಲೇನ್ ಕಾಡಿನಲ್ಲಿ ಕ್ರ್ಯಾಶ್ ಆಗಿದೆ ಅನಿಸುತ್ತೆ. ಆದ್ರೆ ಹಾಗೇನಿಲ್ಲ. ನಿಜಕ್ಕೆ ಈ ಪ್ಲೇನ್ ತುಂಬಾ ಹಳೆಯದು. ಆ ಸಮಯದಲ್ಲಿ ಏರೋಪ್ಲೇನ್ ಕಂಪನಿ ಇದನ್ನ ಸ್ಕ್ರಾಪ್ಗೆ ಹಾಕುವಾಗ ಒಬ್ಬ ವ್ಯಕ್ತಿ ಇದನ್ನ $1,00,000 ನೀಡಿ ಅದನ್ನ ಕೊಂಡ್ಕೊಂಡು ಅದನ್ನ ಕಾಡಿನಲ್ಲಿ ತಂದು ಅದನ್ನ ಒಂದು ಮನೆ ತರ ಬದಲಾಯಿಸಿಕೊಂಡಿದ್ದಾನೆ. ನೀವಿಲ್ಲಿ ನೋಡಬಹುದು, ಇದರಲ್ಲಿ ಕಿಚನ್, ಲಿವಿಂಗ್ ರೂಮ್ಸ್ ಮತ್ತು ಬೆಡ್ರೂಮ್ಸ್ ಹೀಗೆ ಎಲ್ಲಾ ಸೌಕರ್ಯಗಳು ಇದೆ. ಇದನ್ನ ಪ್ರಪಂಚದಲ್ಲೇ ವಿಶೇಷವಾದದ್ದು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೀವೆಲ್ಲ ತುಂಬಾ ರೀತಿಯ ಅಪಾರ್ಟ್ಮೆಂಟ್ಸ್ನ ಬಿಲ್ಡಿಂಗ್ಸ್ನ ನೋಡಿರ್ತೀರ. ಆದ್ರೆ ನೀವೆಂದೂ ನೋಡಿರದ ಒಂದು ಯುನೀಕ್ ಬಿಲ್ಡಿಂಗ್ ಇಲ್ಲಿದೆ ನೋಡಿ. ನೀವಿಲ್ಲಿ ನೋಡ್ತಾ ಇರುವುದು ಅಸಾಮಾನ್ಯ ವಿಚಿತ್ರವಾದ ಅದ್ಭುತವಾದ ಬಿಲ್ಡಿಂಗ್. ಇದೊಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಇದನ್ನ ಚೈನಾದಲ್ಲಿ ನಿರ್ಮಿಸಿದ್ದಾರೆ. ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಇದು ಚೈನಾದ ಶಾಂಘೈನಲ್ಲಿ ಇದೆ. ಆದ್ರೆ ಇದರಲ್ಲಿರುವ ಸಮಸ್ಯೆ ಏನಂದ್ರೆ ಈ ಅಪಾರ್ಟ್ಮೆಂಟ್ ನಲ್ಲಿ ಪ್ರೈವೇಸಿ ಅನ್ನುವುದೇ ಇರೋದಿಲ್ಲ. ಏಕೆಂದ್ರೆ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ಪಕ್ಕದ ಮನೆಯಲ್ಲಿ ಇರೋ ಪ್ರತಿ ವಸ್ತುವನ್ನು ಸಹ ನೋಡ್ಬೋದು. ಸಾಮಾನ್ಯವಾಗಿ ತುಂಬಾ ಜನರು ತಮ್ಮ ಮನೆಯ ಗರಾಜ್ನ ಡೋರ್ನ ತುಂಬಾ ಸಿಂಪಲ್ ಆಗಿ ತಯಾರು ಮಾಡಿರ್ತಾರೆ. ಏಕೆಂದ್ರೆ ಅದು ಕೇವಲ ವೆಹಿಕಲ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ವಾ? ಆದ್ರೆ ನೀವಿಲ್ಲಿ ನೋಡ್ತಾ ಇರುವುದು ಸಾಮಾನ್ಯ ಗರಾಜ್ ಡೋರ್ ಅಲ್ಲ. ಇದು ನೋಡೋದಕ್ಕೆ ತುಂಬಾ ಸಖತ್ತಾಗಿದೆ ಅನಿಸುತ್ತೆ. ಮೊದಲ ಸಲ ನೋಡಿದಾಗ ಅದರಲ್ಲಿ ಕಾರ್ ಪಾರ್ಕ್ ಮಾಡಿದರೆ ಅನಿಸುವುದೇ ಇಲ್ಲ. ಅದು ಒಂದು ಗೋಡೆ ತರ ಕಾಣಿಸುತ್ತೆ. ಹಾಗೆ ಆ ಡೋರ್ ನ ಓಪನ್ ಮಾಡೋ ಮತ್ತು ಕ್ಲೋಸ್ ಮಾಡೋ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ? ಫೋರ್ಟ್ ಐರ್ನ್. ನೀವು ಇಲ್ಲಿಯವರೆಗೆ ಮಂಜು ಬೀಳುವ ಸ್ಥಳಗಳ ಬಗ್ಗೆ ಕೇಳಿರ್ತೀರ. ಆ ಸ್ಥಳದಲ್ಲಿ ಚಳಿ ತುಂಬಾ ಅಧಿಕವಾಗಿರುತ್ತೆ. ಆದ್ರೆ ಈ ಸ್ಥಳವನ್ನ ನೋಡಿ. ಇಲ್ಲಿರುವ ಮನೆಗಳು ಕುಲ್ಫಿ ತರ ಗಡ್ಡೆ ಕಟ್ಟಿರುವುದನ್ನ ನೋಡಿ. ಈ ಸ್ಥಳದ ಹೆಸರು ಫೋರ್ಟ್ ಐರ್ನ್. ಇದು ಕೆನಡಾದಲ್ಲಿದೆ. ಮೊದಲ ಸಲ ಈ ಸ್ಥಳವನ್ನ ನೋಡಿದಾಗ ಯಾರೋ ಈ ಸ್ಥಳವನ್ನ ಡೀಪ್ ಫ್ರೀಜ್ ಮಾಡಿದ್ದಾರೆ ಅನಿಸುತ್ತೆ ಅಲ್ವಾ? ಈ ಸ್ಥಳದಲ್ಲಿ ವರ್ಷ ಪೂರ್ತಿ ಮಂಜು ಬೀಳುತ್ತೆ. ಅದಕ್ಕೋಸ್ಕರ ಈ ಸ್ಥಳ ಈ ರೀತಿ ಬದಲಾಗಿದೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.